ಫಾಕ್ಸ್ ಸ್ಪಾಟ್ ಆಗಿದೆ ಗುರು. ಮಳೆ ಸ್ಟಾರ್ಟ್ ಆಯ್ತು ಗುರು. ಕರಿಯ ಬಂದು 10 ಆಂಟಿನ ಮೇಂಟೈನ್ ಮಾಡ್ತಾ ಇದ್ದಾನೆ ಇಲ್ಲಿ. ಫ್ರೀ ಆಫ್ ಫಾರ್ ಕಸ್ಟಮರ್. ಸರ್ ಯುವರ್ ನೇಮ್? ಅವಕಾಡೋ. ಸರ್ ಯುವರ್ ನೇಮ್ ಸರ್. ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಪಾಪ ಫುಲ್ಲು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಂಗಳೂರಿಂದ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀನಿ. ಕೊಟ್ಟಿಯೂರು ಬಂದು ಕೇರಳದ ಕಣ್ಣೂರು ಡಿಸ್ಟಿಕಲ್ಲಿದೆ. ಏನಪ್ಪ ವಿಶೇಷ ಕೊಟ್ಟಿಯೂರಲ್ಲಿ ಅಂತ ಕೇಳಿದ್ರೆ, ಕೊಟ್ಟಿಯೂರಲ್ಲಿ ವೈಶಾಖ ಮಹೋತ್ಸವ ಅಂತ ಮಾಡ್ತಾರೆ. ಈ ಮಹೋತ್ಸವ ಬಂದು ವರ್ಷದಲ್ಲಿ 28 ದಿನ ಮಾತ್ರನೇ ನಡೆಯುತ್ತೆ. ಏನಪ್ಪ ವಿಶೇಷ ಅಂತ ಕೇಳಿದ್ರೆ, ಶಿವನ ಅಂದರೆ ಸ್ವಯಂಭೂ ಲಿಂಗ ಅಂತ ಏನು ಕರೀತಾರೆ ಅಲ್ಲಿ, ಅದನ್ನು ಟೆಂಪ್ರವರಿ ಆಗಿ ಒಂದು ದೇವಸ್ಥಾನ ಥರ ಕಟ್ಟಿ 28 ದಿನಗಳ ಕಾಲ, ಅಂದರೆ ಮೇನ್ ಟೆಂಪಲ್ ಏನಿದೆ ಅದನ್ನು ಇಕ್ಕರೆ ಕೊಟ್ಟಿಯೂರು ಅಂತಾರೆ. ಅದೇ ಈ ಟೆಂಪ್ರವರಿ ಫಾರೆಸ್ಟ್ ಒಳಗಡೆ ಏನು ದೇವಸ್ಥಾನ ಕಟ್ಟಿ ದೇವ್ರನ್ನ ಇಟ್ಟು 28 ದಿನ ಪೂಜೆ ಮಾಡ್ತಾರಲ್ಲ, ಅದನ್ನ ಅಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ. ಸೊ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಕೊಟ್ಟಿಯೂರು ಬಂದು ಆಲ್ಮೋಸ್ಟ್ 300 ಕಿಲೋಮೀಟರ್ ಜರ್ನಿ ಇರುತ್ತೆ. ಸೊ ಇಲ್ಲಿಗೆ ಹೋಗ್ಬೇಕಂದ್ರೆ ಬೇರೆ ಬೇರೆ ರೂಟ್ ಇದೆ. ವಿರಾಜಪೇಟೆ ರೂಟ್ ಇರ್ಬೋದು, ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು. ಆದರೆ ವಿರಾಜಪೇಟೆ ರೂಟ್ ಬಂದು ನೈಟ್ ಜರ್ನಿಗೆ ಸೇಫ್ ಅಂತ ಹೇಳ್ತೀನಿ, ಯಾಕಂದರೆ 24 ಅವರ್ಸ್ ಓಪನ್ ಇರುತ್ತೆ. ಫಾರೆಸ್ಟ್ ಏರಿಯಾ ಒಳಗಡೆ ಏನು ಹೋಗೋದಿಲ್ಲ. ನಾವು ಬಂದು 2 ವೀಲರಲ್ಲಿ ಹೋಗ್ತಿರೋದ್ರಿಂದ ಕಬಿನಿಯ ಕಾಕನಕೋಟೆ ಫಾರೆಸ್ಟ್ ಏರಿಯಾದಲ್ಲಿ ಹೋದ್ವಿ. ಬಟ್ ಏನಂದರೆ ಈ ರೂಟಲ್ಲಿ ಪ್ರಾಣಿಗಳು ನೋಡೋಕ್ಕೆ ಅಷ್ಟು ಹೆಚ್ಚಾಗಿ ಏನು ಕಾಣಿಸಲ್ಲ, ಆದರೆ ಜರ್ನಿ ಮಾತ್ರ ಸಖತ್ತಾಗಿತ್ತು. ನೀವೇ ನೋಡಿ. ಫಾಕ್ಸ್ ಸ್ಪಾಟ್ ಆಗಿದೆ ಗುರು. ಮೂಳೆ ಎಲ್ಲ ತಿಂತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೇರಳದಲ್ಲಿರೋ ಮೋಸ್ಟ್ ಫೇಮಸ್ ಆದ ಟೆಂಪಲ್ ಆದ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇವಾಗ ಸುಮಾರು 7 ಗಂಟೆ ಆಗಿದೆ ಸಂಜೆ. ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ಬಂದ್ವಿ ಒಂದು ವ್ಯೂ ಪಾಯಿಂಟ್ಗೆ ಹೋಗಿ. ನಾವು ಬಂದು ಆಲ್ಮೋಸ್ಟ್ ವಾಯನಾಡ್ ಡಿಸ್ಟ್ರಿಕ್ಕಲ್ಲಿ ಸ್ಟೇ ಆಗಿರೋದು, ಯಾಕಂದರೆ ಕೊಟ್ಟಿಯೂರು ಬಂದು ತುಂಬ ಕ್ರೌಡೆಡ್ ಇರೋದು ಅಂತ ಎಲ್ರಿಗೂ ಗೊತ್ತು. ರೂಮ್ ಸಿಗಲ್ಲ, ಅದಕ್ಕೋಸ್ಕರ ಮುಂಚೆನೇ ಸ್ಟೇ ಆಗಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕಂತ. ಎಷ್ಟು ರಶ್ ಇದ್ದಾರೆ ಏನಂತ ಏನೂ ಐಡಿಯಾ ಇಲ್ಲ. ಅಲ್ಲಿ ಹೋಗಿ ಬನ್ನಿ ನೋಡೋಣ ಹೇಗಿರುತ್ತಂತ. ಗುರು ಕ್ರೇಜಿ ಫಾಗ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಮಳೆ ಸ್ಟಾರ್ಟ್ ಆಯಿತು ಗುರು. ಇವಾಗ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಡ್ರೆಸ್ ಚೇಂಜ್ಗೆ ಜಾಗ ಕೊಡ್ತಾರೆ. ಇಲ್ಲಿರೋ ಮನೆ ಏನಿರುತ್ತಲ್ಲ ಈ ಸರೌಂಡಿಂಗಲ್ಲಿರೋರು ಒಂದು ಜಾಗ ಕೊಡ್ತಾರೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಗೆಲ್ಲ ಇಟ್ಟು ಆರಾಮಾಗಿ ಈಗ ಹೋಗ್ತಾ ಇದ್ದೀವಿ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದೇನೆ ಅಕ್ಕರೆ ಕೊಟ್ಟಿಯೂರು ಅಂತ. ಅಂದರೆ ಭವಾಲಿ ನದಿಯ ರೈಟ್ ಸೈಡ್ಗೆ ಈಸ್ಟ್ ಬ್ಯಾಂಕಲ್ಲಿರೋದೆ ಅಕ್ಕರೆ ಕೊಟ್ಟಿಯೂರು, ಅಂದರೆ ಆ ಕಡೆಯ ಕೊಟ್ಟಿಯೂರು ಅಂತ ಕರೀತಾರೆ. ಈ ಜಾಗದ ಇತಿಹಾಸ ಏನಪ್ಪ ಅಂತ ಕೇಳಿದ್ರೆ, ದಕ್ಷ ಪ್ರಜಾಪತಿ ಅಂತ ಒಬ್ಬ ಇರ್ತಾನೆ. ಅವಳನ್ನ ಮಗಳಾದ ಸತೀದೇವಿ ಬಂದು ಶಿವನ ಪತ್ನಿ. ಬಟ್ ಏನಂದರೆ ದಕ್ಷ ಪ್ರಜಾಪತಿ ಬಂದು ಇಲ್ಲಿ ಯಜ್ಞ ಮಾಡ್ತಿರ್ತಾನೆ. ಎಲ್ಲ ದೇವ್ರನ್ನೂ ಕರೆದು ಶಿವನ ಮಾತ್ರ ಕರೆದಿರಲ್ಲ. ಈ ಕೋಪಕ್ಕೆ ಬೇಜಾರಾಗಿ ಸತೀದೇವಿ ಏನು ಮಾಡ್ತಾಳೆ ಅಂದರೆ, ಆ ಯಜ್ಞ ಏನು ಮಾಡ್ತಿರ್ತಾರೆ ಆ ಕುಂಡಕ್ಕೆ ಅವಳಿಗೆ ಅರ್ಪಿಸ್ಕೊತಾಳೆ. ಸೊ ಈ ಥರ ಅರ್ಪಿಸ್ಕೊಂಡಾಗ ಶಿವನಿಗೆ ಕೋಪ ಬಂದು ವೀರಭದ್ರ ಅಂತ ಒಂದು ಅವತಾರನ ಸೃಷ್ಟಿ ಮಾಡಿ ದಕ್ಷ ಪ್ರಜಾಪತಿ ಏನಿರ್ತಾನೆ ಅವನ್ನ ಸಾಯಿಸ್ತಾರೆ. ಬಟ್ ಎಲ್ಲ ದೇವರು ಆಮೇಲೆ ಕೇಳಿಕೊಂಡು ಯಜ್ಞ ಮುಂದುವರಿಬೇಕು ಅಂದಾಗ ತಿರ್ಗಾ ಯಜ್ಞ ಕಂಪ್ಲೀಟ್ ಆಗುತ್ತೆ. ಅದೇ ಈ ಜಾಗದ ಇತಿಹಾಸ. ಬಟ್ ಏನಪ್ಪ ವಿಶೇಷ ಅಂತ ಅಂದರೆ, ಈ ಜಾಗದಲ್ಲಿ ಸತೀದೇವಿ ಏನು ಅರ್ಪಿಸ್ಕೊಂಡಿದ್ರು, ಯಜ್ಞ ಏನು ನಡೀತು ಅದು ಇದೇ ಜಾಗ ಅಂದ್ಬಿಟ್ಟು ಇಲ್ಲಿ ಶಿವನ ಒಂದು ಲಿಂಗ ಇದೆ ಚಿಕ್ಕದಾಗಿ. ಈ ಒಂದು ಲಿಂಗನೇ ಸ್ವಯಂಭೂ ಲಿಂಗ. ನಮ್ಮ ವಂಶೆ ಅವರ ಗಾರ್ಡನ್ ತೋರಿಸ್ತಾರೆ, ಅಂದರೆ ತೋಟ ಥರ. ಅವ್ರ ಮನೆಯಲ್ಲಿ ಬಟರ್ ಫ್ರೂಟ್ ಇದೆಯಂತೆ ಅವ್ರ ಇದರಲ್ಲಿ. ಸೊ ತೋರಿಸ್ತೀನಿ. ಪೂರ್ತಿ ಅಲ್ಲಿದೆ ಅಂತ ತೋರಿಸ್ತವ್ರೆ. ಪೂರ್ತಿ ಮಾವಿನ ಹಣ್ಣು, ತೆಂಗಿನಕಾಯಿ ಪೂರ್ತಿ ಇದೆ ಗುರು ಇವ್ರದ್ದು. ಅಲ್ಲೋಗಿ ಮೇಲಿದೆ, ಅಲ್ಲಿಂದ ಕಿತ್ತಬೇಕು. ಸಖತ್ತಾಗಿದೆ ಗುರು ಇವ್ರದ್ದು. ಎಲ್ಲ ಥರ ಹಣ್ಣಿಟ್ಟಿದ್ದಾರೆ. ಅವ್ರ ಮನೆಯೇ ಇದು. ಮನೆ ಸುತ್ತ ಪೂರ್ತಿ ಹಣ್ಣು ತರಕಾರಿ ಎಲ್ಲ ಹಾಕಿದ್ದಾರೆ. ಇನ್ನು ಚಿಕ್ಕದು ಇನ್ನೂ ಬೆಳೆದಿಲ್ಲ. ಸಿಕ್ಕಾಪಟ್ಟೆ ಇದೆ. ये दूसरा फ्रूट है। इसका नाम क्या है सर? इसका
सरसों फ्रूट ऑनलाइन में सरसों फ्रूट बोलते हैं। ये देखो ये लीची है, रेड लीची लीची देखो एक पीस है लास्ट में रेड वाला। ಲಿಚ್ಚಿ ಅಂತೆ. ಹಾಂ, ಲಿಚ್ಚಿ, ಸಪೋಟ, ಅದಾದಮೇಲೆ ಇದೊಂದೇನೋ ಹೇಳಿದ್ರು, ಅದು ಬಿಡಿ. ಇಲ್ಲಿ ನೋಡಿ, ಇದು ಸೇಪೆಕಾಯಿ ಇದೆ. ಹಾಂಪ್ಪ, ಪೂರ್ತಿ ಕೋಳಿಗಳು ಎಲ್ಲ ಒಂದೇ ಥರ ಇದೆ. ಫಾರ್ಮ್ ಇಟ್ಟವ್ರೆ. ಅಂಡ ಒಂದೇ ಒಂದು ಹುಂಜ, ಕರಿ ಹುಂಜ. ಅಲ್ಲಿ ಕರಿಯ ಒಬ್ಬ ಇದ್ದಾನೆ. ಕರಿಯ ಬಂದು 10 ಆಂಟಿನ ಮೇಂಟೈನ್ ಮಾಡ್ತಾ ಇದ್ದಾನೆ ಇಲ್ಲಿ. ಎಲ್ಲ ಆರ್ಗಾನಿಕ್, ಮನೆಗೆ ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದಾರೆ ಗುರು. ಫ್ರೂಟ್ಸಿಂದ ಹಿಡಿದು ಏನು ಆಚೆ ಹೋಗಂಗಿಲ್ಲ ಇವರು. ಅದನ್ನು ಎಕ್ಸಾಟಿಕ್ ಫ್ರೂಟ್ಸ್ ಇಟ್ಟಿದ್ದಾರೆ. ದಿಸ್ ನೇಮ್ ಇಟ್ ಸೆಲ್ಫ್ ಫ್ಯಾಷನ್ ಫ್ರೂಟ್. बहुत मीठा है ये कट कर ना स्पून से खाएगा। ओ ओके ओके ओके, जूस बना दे। अच्छा मैं पैशन थोड़ा खींचे इधर है, ये अलग जैसा है ये। स्पेशल है। ಅವರು 10 ನಿಮಿಷ ಟೈಮ್ ಇದೆಯಾ ಅಂತ ಕರೆದ್ಬಿಟ್ಟು ನಮಗೆ ನೋಡಿ ಫ್ರೂಟ್ಸ್ ಎಲ್ಲ ಅವ್ರ ತೋಟದಿಂದ ಕಿತ್ಕೊಡ್ತಿದ್ದಾರೆ. ಹಾಂ, ಫುಲ್ಲು ಮಳೆ ಬಂದಿದೆ ಆ್ಯಕ್ಚುಲಿ. ಬಟರ್ ಫ್ರೂಟ್ಗೆ ಮೇಲೆ ಹತ್ಬೇಕು, ಮೇಲೆ ಹತ್ಬಿಟ್ಟು ತಗೊಬರ್ಬೇಕು. ನೋಡಿ ಫ್ಯಾಷನ್ ಫ್ರೂಟ್ एक घर पर रखेगा ना ಪೂರ್ತಿ. 30 दिन में हो जाएगा। ऐसा ही रखना क्या सर इसको? हाँ ये 2 दिन मीठा हो जाएगा। अब ये खा सकते हैं ಸರ್ फ्री ऑफ फॉर कस्टमर। ನೋಡಿ ಈ ಥರ ಹೋಮ್ ಸ್ಟೇಗೆ ಇವ್ರದ್ದು ತೋರಿಸ್ತೀನಿ ಎಲ್ಲಿದೆ ಅಂತ. ಇವ್ರದ್ದು ಪ್ಲೀಸ್ ವಿಸಿಟ್ ಮಾಡಿ. 2 bedroom dormitory, fresh suite room, everything With parking. with private parking, ವಿತ್ ಪ್ರೈವೇಟ್ ಪಾರ್ಕಿಂಗು. tea or coffee free of cost। ಸೀರಿಯಸ್ ಆಗಿ ಹೇಳ್ಬೇಕು ಗುರು, ಮನೆ ಥರನೇ ನೋಡ್ಕೊಂಡ್ರು. ಏನು ಬೇಕು ಪ್ರತಿಯೊಂದು ಕೇಳಿ ಅವರು. ಪಾಪ ಯಾವಾಗ ಟಚ್ಚಲ್ಲೇ ಇರ್ತಾರೆ, ಕಾಂಟ್ಯಾಕ್ಟು. ये पपाया ಪಪಾಯ और चाहिए देखो ऊपर बहुत है, नहीं बस बहुत मीठा है। नहीं, अब दिया ना यही ज्यादा है। अरे बारिश आ गया ना ಪ್ರತಿ ಒಂದೂ ಅವರೇ ಕರ್ಕೊಬಂದು ಪಾಪ ಮೆಸೇಜ್ ಮಾಡಿ ಏನಾದ್ರು ಲೇಟ್ ಆದರೆ ರೂಮಲ್ಲಿ ಏನು ಬೇಕು ಹೇಳಿರ್ತೀರಲ್ವ ಎಲ್ಲ ಇಟ್ಟು ಅರೇಂಜ್ ಮಾಡಿದ್ದೀವಿ ಅಂತ. ಮನೆ ಥರನೇ ನೋಡ್ಕೊಂಡ್ರು ಗುರು. 50 ವರ್ಷ ಅಂತೆ ಅವ್ರಿಗೆ. ಇಷ್ಟು ಫಿಟ್ ಇದ್ದಾರಂದರೆ 2 ಫಿಂಗರಲ್ಲಿ ಪುಷಪ್ ಮಾಡ್ತಾರೆ ಅವರು. ನಂಬ್ತೀರಾ? ಕ್ರೇಜಿ ಮಾತ್ರ. ये स्मॉल वन है। सर दिस पैशन और फैशन? हम देखे हैं। इस तरह अरे काका देख, नहीं ऐसे आप दोनों ना वो वैरायटी पड़ेगा और मीठा होगा। ये 2 दिन रखेगा ना इसका में डबल वो टेस्ट है। ये ना नहीं ये एक्चुअली क्या बोलेगा हमारा हेल्थ के लिए बहुत दिस वन आओ ಇದು ಏನೋ ಒಂದು ರೆಫರೆನ್ಸ್ ಬರ್ತಾ ಇದೆ ಇದು. ಸಖತ್ತಾಗಿದೆ ಗುರು. ಎಷ್ಟು ಸ್ವೀಟ್ ಇದೆ ಅಂದ್ರೆ ಅವ್ರು ಹೇಳ್ದಂಗೆ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಏನೋ ಒಂದು ಫ್ರೂಟ್ ಜ್ಞಾಪನ ಬರ್ತದೆ. ಬಟ್ ಮಾವಿನ ಹಣ್ಣು ಅಲ್ಲ, ಆ ಥರ ಇದೆ. ಮಾವಿನ ಥರನೇ ಇದೆ ಆಕ್ಚುಲಿ. ಹುಳಿನೂ ಇದೆ. ಏನಿಲ್ಲ, ಜಸ್ಟ್ ಟಾಪ್ ಕಟ್ ಮಾಡಿಬಿಟ್ಟು 1 ಸ್ಪೂನ್ ಹಾಕ್ಬಿಟ್ಟು ತಿನ್ನೋದು ಅಷ್ಟೇ. ಸಖತ್ತಾಗಿದೆ. ಬಟರ್ ಫ್ರೂಟ್ ತಗೊಬಂದು ಕೊಟ್ಟರು. ಮಳೆ ಬರ್ತಾ ಇದೆ, ಕಿತ್ತಕ್ಕಾಗಲ್ಲ ಅಂತ ಸರ್ರು. ಸರ್ ಯುವರ್ ನೇಮ್? पैशन avocado ಅಬ್ದುಲ್ ಜಲೀಲ್ ಅಂತ ಇವರು. ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಪಾಪ. ಫುಲ್ಲು ಖುಷಿ ಆಗ್ತಿದೆ ನಮಗಂತೂ. ಥ್ಯಾಂಕ್ ಯು ಸೋ ಮಚ್ ಸರ್. this for my love। ನಿನ್ನೆ ದರ್ಶನ ಮುಗಿಸ್ಕೊಂಡು ಸುಮಾರು ಒಂದು 11 ಗಂಟೆ ಆಗಿತ್ತು ಗುರು ನಾವು ವಾಪಸ್ಸು ನಮ್ಮ ಹೋಟೆಲ್ ಲೊಕೇಶನ್ ಬರೋಕ್ಕೆ. ಬಟ್ ಕ್ರೇಜಿ ಅಂದ್ಕೊಳ್ಳಿ, ಇವಾಗೂ ಮಳೆ ಬರ್ತಾ ಇದೆ ನೋಡ್ಬೋದು. ಹೆವಿ ಅಂದರೆ ಹೆವಿ ಮಳೆ. ನಿಂತು ಬರುತ್ತೆ. ಒಂಥರ ಜಡಿ ಮಳೆನೂ ಅಲ್ಲ, ಏನೂ ಅಲ್ಲ. ಮತ್ತು ಅದು ಚೆನ್ನಾಗಿದೆ ವೆದರು. ಅದೇನು ರಶ್ ಇದೆ ಏನಂತ ಎಲ್ಲ ನಾವು ನೋಡ್ತಾ ಇರ್ತೀವಿ ಸೋಷಲ್ ಮೀಡಿಯಲ್ಲಿ. ಆಬ್ವಿಯಸ್ಲಿ ನನಗೆ ತಿಳಿದಂಗೆ ತುಂಬ ಟ್ರಾವೆಲ್ ಮಾಡ್ತಿರ್ತೀನಿ. ಅದರಿಂದ ಹೇಳೋದೇನೆಂದರೆ ವೀಕೆಂಡ್ಸಲ್ಲಿ ತುಂಬ ರಶ್ ಇದ್ದೇ ಇರುತ್ತೆ ಗುರು. ಎಲ್ಲೋದ್ರೂ ನಿಮಗೆ ರಶ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಸೊ ನೀವು ವೀಕೆಂಡ್ ಬರಬೇಕಾದ್ರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಬನ್ನಿ. ರೂಮಿಂದ ಹಿಡಿದು ಏನೂ ಸಿಗೋದಿಲ್ಲ, ಯಾಕಂದರೆ ಚಿಕ್ಕ ಟೌನ್ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಕ್ರೌಡ್ಗಳು ಸಿಕ್ಕಾಪಟ್ಟೆ ಇದೆ. ವೀಕೆಂಡ್ಸಲ್ಲಿ ಆಬ್ವಿಯಸ್ಲಿ ಕ್ರೌಡ್ ಇದ್ದೇ ಇರುತ್ತೆ ಗುರು. ಇಲ್ಲಿ ನೋಡ್ಬೋದು ನೋಡಿ, ಇನ್ನೂ ಇವಾಗೂ ಎಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ಈ ಥರ ಸುಮಾರು ಜನ ಬರ್ತಿರ್ತಾರೆ. ಅದಕ್ಕೆ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಬಂದರೆ ಏನೂ ತೊಂದರೆ ಇಲ್ಲ. ನನಗೆ ತಿಳಿದಂಗೆ ನಾವು ಬಂದಿರೋದು ವೀಕ್ ಡೇಯಲ್ಲಿ ಬಂದರೆ ಅಡ್ವಾಂಟೇಜ್ ಏನಂದರೆ ಸ್ಟೇಗಳು ಸಿಗುತ್ತೆ ಆರಾಮಾಗಿ. ದರ್ಶನ ಅಂತೂ 1.5 ಅವರ್ ಅಷ್ಟೇ ಮ್ಯಾಕ್ಸಿಮಮ್ ಆಗಿದ್ದು. ಅದಾದಮೇಲೆ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಗುರು. ಬಟ್ ನಾವು ನೋಡ್ದಂಗೆ ಅವರು ತುಂಬ ಕ್ಲೀನಾಗಿ ಪ್ರಾಪರಾಗಿ ಯಾರಿಗೂ ತಳ್ಳಾಡ್ದಿರ ಆರಾಮಾಗಿ ಹೋಗಿ ಅಂತಲೇ ಹೇಳ್ತಿದ್ರು. ಆದ್ರೂ ನಮ್ಮ ಜೊತೆ ಇದ್ದವರು ನಮ್ಮ ಜನನೇ ಗುರು. ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ಅದರಿಂದ ನಮ್ಮ ಸ್ಟೇಟ್ ಹೆಸರೇ ಅಲ್ವಾ ಹಾಳಾಗೋದು ಆ ಥರ ಮಾಡಿದ್ರೆ. ಕ್ಲೀನಾಗಿ ಬ್ಯಾಚ್ ವೈಸ್ ಬಿಡ್ತಿದ್ದಾರೆ.
ಆದರೂ ಜನ ಏನಕ್ಕೆ ನುಗ್ಗಾಡಿ ದಾರನೆಲ್ಲ ಎತ್ಕೊಂಡು ಹೋಗ್ಬೇಕಂತ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಕಣ್ಮುಂದೆ ಆಗಿದ್ದು ಹೇಳ್ತಿರೋದು. ನಾನು ನೋಡ್ದಂಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಪ್ರಾಪರಾಗೆ ಮರ್ಯಾದೆ ಕೊಟ್ಟೇನೆ ಅವರೂ ಮಾತಾಡ್ತಾಯಿದ್ರು. ಆರಾಮಾಗಿ ಬನ್ನಿ, ತಳ್ಳಾಡಬೇಡಿ, ಕೈಕಾಲೆಲ್ಲ ಏಟಾಗುತ್ತೆ, ಬ್ಯಾಚ್ ಬಿಡ್ತಾಯಿದ್ದೀವಿ ಅಂತ. ಆದರೂ ನಮ್ಮ ಜನಕ್ಕೆ 10 ನಿಮಿಷ ಪೇಷನ್ಸ್ ಇಲ್ಲ ಅಂದರೆ ಗೊತ್ತಿಲ್ಲ ಗುರು ಏನಂತ. ಬಟ್ ಒಂದು ಹೇಳಬೇಕು, ದರ್ಶನ ಮಾತ್ರ ಕ್ರೇಜಿಯಾಗಾಯಿತು ಆರಾಮಾಗಿ. ಅದಾದಮೇಲೆ ಎಳ್ನೀರಿಂದ ಅಭಿಷೇಕ ಇತ್ತು. ಇವತ್ತು ಒಂದೇ ದಿನ ಅಂತೆ ಮಾಡೋದು ಅದನ್ನು. ಸಿಕ್ಕಾಪಟ್ಟೆ ಎಳ್ನೀರು ಗುರು. ಒಂದು 400-500 ಅಷ್ಟು ಗುಡ್ಡೆ ಹಾಕಿದ್ರು. ಫೋಟೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಅದನ್ನ ಸುಮಾರು 11 ಗಂಟೆ ರಾತ್ರಿಗೇನೋ ಸ್ಟಾರ್ಟ್ ಮಾಡಿದ್ರು. 12 ಗಂಟೆವರೆಗೂ ನಡೆಯುತ್ತೆ ಪೂಜೆ. ಮಾತ್ರ ಸಖತ್ತಾಗಿತ್ತು ದರ್ಶನ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ನಮ್ಮ ಕೊಟ್ಟಿಯೂರಿನ ಸೀರೀಸು. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.